ಹಾಕೊಂಡಿದ್ದಾರೆ. ನಿನ್ನೆನೂ ಸಹ ನಾವು ನೋಡಿದ್ವಿ ಇಲ್ಲಿ ತುಂಬ, ನಾವು ಯಾವಾಗಲೂ ನೋಡ್ತಿರ್ತೀವಿ, ಇವು ನಿನ್ನೆ ಅಂತಲ್ಲ, ಇದು ದಿನನಿತ್ಯ ನಡೀತದೆ. ಇದನ್ನ ಈಗ ಬಂದಿರತಕ್ಕಂಥ ತಹಸೀಲ್ದಾರರು 4ನೇವರು, ಹಿಂದೆ ಇದ್ದಂಥ ಚಂದ್ರಮ್ಮ ಅಂತ ಇದ್ದಂಥ ತಹಸೀಲ್ದಾರ್ ಕಾಲದಿಂದಲೂ ನಾವು ಕಂಪ್ಲೇಂಟ್ ಮಾಡ್ಕೊಂಡು ಬಂದಿದ್ದೀವಿ. ಈ ಥರ ಅನ್ಯಾಯ ಆಗ್ತಿದೆ, ಇಲ್ಲಿ ಏನಾದ್ರು ಕ್ರಮ ಇದು ಮಾಡಿ ವ್ಯವಸ್ಥಿತವಾದ ವ್ಯವಸ್ಥೆ ಮಾಡಿ. ಆಮೇಲೆ ಫೋಟೋ ಶೂಟ್ ಮಾಡೋಕ್ಕೆ ಇದು ಸ್ಟುಡಿಯೋ ಅಲ್ಲ, ಇದು ದೇವಸ್ಥಾನ. ಭಕ್ತಿ ಇದ್ದರೆ ಬರಲಿ, ಪ್ರಸಾದ ತಾಣಲಿ, ಅಣಕ ಮಾಡಿಸ್ಲಿ, ಪೂಜೆ ಮಾಡಿಸ್ಲಿ, ಏನು ಬೇಕಾದ್ರೂ ಮಾಡಲಿ. ದೇವಸ್ಥಾನದ ಒಳಗೆ ಬರಲ್ಲ, ಸ್ನಾನ ಮಾಡೋದ್ರಲ್ಲಿ ಬರ್ತಾರೆ. ಬೆಳಗ್ಗೆ 6 ಗಂಟೆಗೆ ಶೂಟ್ ಮಾಡ್ತಾ ಇರ್ತಾರೆ. ಇಲ್ಲಿ ನಾವು ದೇವಸ್ಥಾನ ಸುತ್ತಂಗಿಲ್ಲ. ನಮಗೇ ಕೇಳ್ತಾರೆ, ನೀನು ಯಾವನ ಸೇರಿ ಮೊನ್ನೆ ನಿಮ್ಗೆಲ್ಲರ ಇದೆ ಅದು ಇದೇ ಮದುವೆಯಲ್ಲಿ ಈಗ ನಿನ್ನೆ ಮೊನ್ನೆ ಗಲಾಟೆ ಆಯ್ತಲ್ಲ, 60-70 ವರ್ಷದ ವಯಸ್ಕರನ್ನ ಹೊಡೆದಿದ್ದಾರೆ. ಸುಮಾರು ಗಲಾಟೆ ಆಗಿದೆ. ಆದರೆ ನಮ್ಮ ಹುಡುಗರನ್ನ ನಿನ್ನೆ ಏನು ಆ ಬಳೆ ಹಾಕಿ ಅದನ್ನ ಅದೇನೋ ಏಯ್ ಮಾಡೋದಂತೆ. ನಮ್ಮ ವಯಸ್ಸಿನವರಿಗೆಲ್ಲ ಗೊತ್ತಾಗಲ್ಲ. ಈಗ ನೋಡ್ರಿ ಏನು ಬೇಕಾದ್ರೂ ಮಾಡ್ತಾರೆ, ಅದು ತಪ್ಪು. ಯಾಕೆಂದ್ರೆ ಒಬ್ಬ ರೈತನ ಮಗನ್ನ ಯಾರೋ ಏನೋ ದರೋಡೆ ಮಾಡಿದ್ರಂಗೆ ಬಳೆ ಹಾಕಿ ಕೂರಿಸಿ ಮಾಡಿದ್ರೆ ಅವ್ರ ಮೇಲೆ ಸೂಕ್ತ ಕ್ರಮ ತಗೋಬೇಕು ಪೊಲೀಸ್ನವರು. ಯಾಕೆಂದ್ರೆ ಇವ್ರನ್ನ ಗೂಂಡಾಗಳು ಅಂತ ಅವ್ರು ಏನು ಹೇಳ್ತಾ ಇದ್ದಾರೆ, ಗೂಂಡಾಗಳು ಅವರೋ ಇವರು ಅಂತ ಸರಿಯಾಗಿ ವಿಮರ್ಶೆ ಮಾಡಲಿ. ಆಮೇಲೆ ಕೇಸು ಫೈಲ್ ಮಾಡೋದಕ್ಕೆ ಮೊದಲನೇದಾಗಿ ಪೊಲೀಸ್ನವರು ಇಲ್ಲಿ ಬಂದು ಸ್ಥಳೀಯವಾಗಿ ಏನು ನಡೀತು ಘಟನೆ, ಯಾಕಾಗಿ ಗಲಾಟೆ ಆಯಿತು ಅನ್ನೋದ್ರ ಮೇಲೆ ಆ ನಂತರ ಇವರು FIR ಮಾಡಬೇಕಾಗಿತ್ತು. ಬಹುಶಃ ತಿಳಿದಲ್ಲೇ ಮಾಡಿದ್ದಾರೆ. ಇನ್ನಾದರೂ ಅದಕ್ಕೆ ಅವಕಾಶ ಇದೆ. ಅವರುಗಳನ್ನು ಅರೆಸ್ಟ್ ಮಾಡಿ ಶಿಕ್ಷೆ ಆಗಲಿ, ಯಾರು ತಪ್ಪು ಮಾಡಿ ಅವ್ರಿಗೆ ಶಿಕ್ಷೆ ಆಗಲಿ. ಇವ್ರು ಹೊಡೆದಿರೋದು ಒಂದು ಕಾರಣ ಅಂದರೆ, ಯಾವುದೇ ಮನುಷ್ಯನಿಗೆ ಒಂದು ಪ್ರಾಣಿ ಹಸು ಆದರೂ ಸಮೇತ ಮೈ ಮೇಲೆ ಬೀಳ್ದಲ್ಲ ಅವ್ರು ಬರಲ್ಲ ತಿರುಗಿ. ಮತ್ತು ನಿನ್ನೆ ಏನು ಗಲಾಟೆ ಮಾಡಿದ್ರೆ ಅಂತ ನೀವು ಬಿಂಬಿಸ್ತಾ ಇದ್ದೀರಿ ಎಲ್ಲ ಎದುರುಗಳಲ್ಲಿ, ಅವ್ರು ಯಾರು ಹಿಂದೆ ಒಂದು ಕೇಸ್ ಇಲ್ಲ, ಒಂದು ಗಲಾಟೆ ಮಾಡೋದಲ್ಲ, ಒಬ್ರಿಗೆ ಹೊಡೆದವನಲ್ಲ. ಪ್ರಶಾಂತ್ ಅಂತಕ್ಕಂಥವನು ಇದುವರೆಗೆ ಬಹುಶಃ ಅವನೇನಾದ್ರು ಹೊಡೆದಿದ್ರು ಮೊನ್ನೆನೇ ಅವನು, ಅದುವರೆಗೆ ಯಾರು ಮೈ ಮೇಲೆ ಕೈ ಹಾಕ್ತಾನೆ ಅಂತ ಅಲ್ಲ. ನಾನು ತುಂಬ ಪರಿಚಿತ. ನಮ್ಮ